ಅಕ್ಸಾದಿಂದ ಹೋರಾಟ ಮಾಡಬೇಕು, ಧರಣಿ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಧಾರವಾಡದಲ್ಲೇ. ಅದು ಒಂದು ಇನ್ನೊಂದು ಆ ದಿಶೆಯಲ್ಲಿ ಒಂದು ಹೋರಾಟದ ಕೇಂದ್ರ ಆಗಿ ಪರಿವರ್ತನೆ ಆಗ್ಬೋದು ಹೋರಾಟ ಆಯ್ತು ಅಂದ್ರೆ. ಯಾಕಂದರೆ KPC ಒಂದು ದಿನದಲ್ಲಿ ಬದಲಾಗುವಂಥ ವಿಷಯ ಅಲ್ಲ. ನಾವು ಚಿಕ್ಕವರದ್ದೇ ನೋಡ್ತಾ ಬಂದಂಥದ್ದು. ನಾವು ರಿಟೈರ್ ಆಗಿದ್ವಿ, ನಾವು ಹೊರಗೆ ಬಂದೀವಿ. ಇದು ನಾವು ಪ್ರತಿ ವರ್ಷದ ಕೇಳ್ತಾ ಇರ್ತೀವಿ, ದುಡ್ಡಿದ್ದಾರೆ ಏನು ವ್ಯವಹಾರ ಆಗೋದಿಲ್ಲ ಅಂತೇಳಿ. ಅದಕ್ಕಾಗಿ ಈ ದಿಶೆಯಲ್ಲಿ KPCಯನ್ನು ಪೂರ್ಣ ಪ್ರಮಾಣದಲ್ಲಿ ಸ್ವಚ್ಛಗೊಳಿಸುವಂಥ ಕೆಲಸ ನಮ್ಮ ಸರ್ಕಾರದಿಂದ ಆಗ್ತದಂತ ಅನ್ನೋಕ್ಕಿಂತಲೂ ಈಗೇನು ಹೋರಾಟ ಮಾಡ್ತಾ ಇದ್ದಲ್ಲ, ಇವರು ಹೋರಾಟಗಾರರು ಇನ್ನಷ್ಟು ಜೋರಾಗಿ ಮತ್ತು ಇನ್ನೊಂದು ನಾವಿಲ್ಲಿ ಗಮನಿಸಬೇಕು. ಮತ್ತು ಇದೆಲ್ಲ ಬದಲಾವಣೆ ಆಗಬೇಕಾಗಿತ್ತು ಅಂದರೆ ಇವತ್ತಿನ ನೊಂದ ವಿದ್ಯಾರ್ಥಿಗಳಾಗಿರ್ಬೋದು, ಸೋತ ವಿದ್ಯಾರ್ಥಿಗಳಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ರೈತರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಎಲ್ಲರಿಗೂ ತಿಳಿಸಿ ಹೇಳಿ ಒಂದು ದೊಡ್ಡ ಮೂಮೆಂಟ್ ಮಾಡಿ ಇಲ್ಲೇ ಈ ರಾಜಕಾರಣಿಗಳಿದ್ದಾರಲ್ಲ, ರಾಜಕೀಯ ಪಕ್ಷಗಳಿದ್ದಾವಲ್ಲ, ಈ ರಾಜಕೀಯ ಪಕ್ಷಗಳಿಗೆ ಮತ್ತೊಂದು ಪರ್ಯಾಯವಂತ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅದನ್ನ ಅನ್ನೋದು ಸಹಿತ ಇಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಇದರಿಂದ ಮೊದಲು ಹೋರಾಟದಲ್ಲಿ ಗೆದ್ದುಕೊಂಡು ಮಾಡಿ ಅದನ್ನು ತಿಳಿಸಿ ಕನ್ವಿನ್ಸ್ ಮಾಡೋದು ಪ್ರಯತ್ನ ಮಾಡೋದು. ಇಲ್ಲಾಂದ್ರೆ ಇರೋ ಪರಿಹಾರ ಕಡೆಗೆ ಬಂದು ಹತ್ತೋದು ಎಲ್ಲಪ್ಪ ಅಂತಂದ್ರೆ ಮತದಾನ ಸಮಯದಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡುವಂಥದ್ದು. ಇದನ್ನು ನಾವೆಲ್ಲ ವಿದ್ಯಾರ್ಥಿಗಳು, ಯುವಕರು, ರೈತರು, ಕೂಲಿಕಾರರು, ಕಾರ್ಮಿಕರು ಎಲ್ಲ ಕೂಡಿ ಮಾಡಿದ್ರೆ ಆಗ್ತದೆ. ಯಾಕಂದರೆ ಇಲ್ಲೇ ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತದ, ನಾವು ಇವತ್ತು ಜಾತಿ ಮೇಲೆಲ್ಲ ವ್ಯವಹಾರ ಮಾಡ್ತಾ ಇರ್ತೀವಿ. ಅದರಲ್ಲೇ ಅಹಿಂದ ಗ್ರೂಪ್ ಆಗಿರ್ಬೋದು, ದಲಿತ ಆಗಿರ್ಬೋದು, ಮೈನಾರಿಟಿ ಆಗಿರ್ಬೋದು, ಇನ್ನುಳಿದವ್ರು ಎಲ್ಲರೂ ತಮ್ಮ ಜಾತಿ ಕುಲಗಳನ್ನು ಬಿಟ್ಟು ಅನ್ಯಾಯಗೊಳಗಾದವ್ರು ಒಂದಾಗೆ ಈ ವ್ಯವಸ್ಥೆಯನ್ನು ಬದಲು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಯೋಗ್ಯರನ್ನು ನಾವು ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಮತದಾನದ್ದು. ಜೊತೆಗೆ ಇಂಥ ಹೋರಾಟಗಳು ಬರೀ ಹೋರಾಟದಿಂದ ಎಲ್ಲ ಆಗ್ತದೆ.